ತುರುಗನೂರು ಗ್ರಾಮದ ನಾಲೆಗಳಿಗೆ ನೀರು ಬಿಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಖಂಡಿಸಿ ಬನ್ನೂರಿನ ಕಾವೇರಿ ನೀರಾವರಿ ನಿಗಮದ ಬಳಿಯಲ್ಲಿ ತುರುಗನೂರು ಗ್ರಾಮದ ರೈತ ಮುಖಂಡರು ಅಕ್ಕಪಕ್ಕ ಗ್ರಾಮದ ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಬನ್ನೂರು ನಾರಾಯಣ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ನೀರು ಬಿಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಹೇಳಿದ್ದಾರೆ. ಅದನ್ನು ಖಂಡಿಸಿ ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದರು. ತುರುಗನೂರು, ಯಾಚೇನಹಳ್ಳಿ, ದಾಸನಗೌಡನ ಕೊಪ್ಪಲು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಸಚಿವರ ಹೇಳಿಕೆಯನ್ನು ಹಿಂಪಡೆದು ನೀರು ಬಿಡುವ ಮುಖಾಂತರ ರೈತರನ್ನು ರಕ್ಷಣೆ ಮಾಡಬೇಕು. ಇವತ್ತು ಬನ್ನೂರು ಭಾಗದ ತುರುಗನೂರು ಶಾಖಾ ನಾಲೆಯ ಎಲ್ಲ ರೈತ ಬಾಂಧವರು ಒಂದಷ್ಟು ಜನ ಬಂದು ಸಚಿವರು ಏನು ಹೇಳಿದ್ದಾರೆ, ಯಮಕಾಡಿ ಮತ್ತು ತುರುಗನೂರು ಶಾಖಾ ನಾಲೆಗೆ ನೀರು ಬಿಡುವುದಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟವ್ರೆ. ಆ ಹೇಳಿಕೆಯನ್ನು ಖಂಡಿಸಿ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಾವೊಂದು ಸಚಿವರಿಗೆ ಮತ್ತು ನೀರಾವರಿ ಇಲಾಖೆ ಮತ್ತು ಸಂಬಂಧಪಟ್ಟ ಸರ್ಕಾರಕ್ಕೆ ಒಂದು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ತುರುಗನೂರು ಶಾಖಾ ನಾಲೆಯ ಬೆಳೆದು ನಿಂತಿರುವ ಬೆಳೆಗಳಿಗೆ ಮತ್ತು ಅಲ್ಲಿ ನಿಂತಿರುವ ಮರ ಮುಂದೆ ಮತ್ತು ಜನ ಜಾನುವಾರುಗಳಿಗೆ ಅಂತರ್ಜಲ ಮುಖಾಂತರವಾಗಿ ಬೆಳೆಯನ್ನು ರಕ್ಷಣೆ ಮಾಡಬೇಕಾಗ್ತದೆ ಮತ್ತು ಕುಡಿಯುವ ನೀರಿನ ರಕ್ಷಣೆ ಕೂಡ ಸರ್ಕಾರದ ಹೊಣೆ ಆಗಿರ್ತದೆ. ಅಲ್ಲಿಯ ಪಂಚಾಯಿತಿಗಾರರು ಕೂಡ ಗ್ರಾಮ ಪಂಚಾಯಿತಿ ಪಿಡಿಒಗಳು ಕೂಡ ಇದು ಸಂಬಂಧಪಡ್ತದೆ. ಯಾಕೆಂದರೆ ಒಂದು 4 ಬಾರಿ ಬೆಳೆಗಳು ರಕ್ಷಣೆ ಆಗೋದ್ರ ಜೊತೆಗೆ ನಾಲೆಗಳಲ್ಲಿ ನೀರು ಹರಿಯುವ ಮುಖಾಂತರ ಸಾವಿರಾರು ಐಪಿಸೆಟ್ಗಳು ಅಂದರೆ ಕೊಳವೆ ಬಾವಿಗಳ ಅಂತರ್ಜಲ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮರೆತಿರುವುದರಿಂದ ಇಲಾಖೆಗೆ ಮತ್ತು ಸಚಿವರಿಗೆ ಮತ್ತೊಮ್ಮೆ ನಾವು ಈ ಮುಖಾಂತರ ನೆನಪಿನ ಶಕ್ತಿ ಕೊಡುವ ಜೊತೆಗೆ ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, KRSನಲ್ಲಿ 122ರಿಂದ 124 ಅಡಿ ಹೆಚ್ಚಳವಾಗಿ ನೀರಿರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ಕೋಬೇಕಾದ ರೈತರ ಪರವಾಗಿ ರಾಜ್ಯ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಹೊಣೆಯಾಗಿರ್ತದೆ. ಅದನ್ನು ಮರೆಮಾಚಿ ಗುತ್ತಿಗೆದಾರರಿಗೆ ಅನುಕೂಲ ಆಗಲಿ ಅಂತೇಳಿ ಸಚಿವರು ನಮ್ಮ ನಾಲೆಗಳಿಗೆ ನೀರು ಬಿಡುವುದಿಲ್ಲ ಅಂತೇಳಿ ನಾವು ಟೈಮ್ ಕೊಟ್ಟಿದ್ದ ಆ ಟೈಮ್ನಲ್ಲಿ ಅವರು ಟೈಮ್ನಲ್ಲಿ ಅವರ ಕಾಮಗಾರಿಯನ್ನು ಮುಗಿಸಬೇಕಾಗಿತ್ತು. ಏನು ನಾವು 8ನೇ ಬಸ್ಸಿನ 5ನೇ ಬಸ್ವರೆಗೂ ತುರುಗನೂರು ಶಾಖೆಯಲ್ಲಿ ನೀರು ಕೊಡಬೇಕಿತ್ತು. ಆ ನೀರನ್ನು ಸಂಪೂರ್ಣವಾಗಿ ನೀರು ಉಳಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಮತ್ತು ನೀರಾವರಿ ಇಲಾಖೆಯವರು ಕೂಡ ಈ ನಿಟ್ಟಿನಲ್ಲಿ ರಾಜ್ಯದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಗೊಬರಬೇಕು. ರೈತರು ಇವತ್ತು ಪ್ರತಿಭಟನೆ ಮುಖಾಂತರ ಸಾಂಕೇತಿಕವಾಗಿ ಒಂದು ಮನವಿಯನ್ನು ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸಮಸ್ಯೆ ಆಗ್ತದೆ ಸರ್, ಮುಂದಿನ ದಿನದಲ್ಲಿ ರಸ್ತೆಯನ್ನು ಅಡ್ಡಿಯಾಗಿ ಮತ್ತು ಈ ಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಕೂಡ ಇದ್ದಾರೆ ಒಂದೇ ಕುಟುಂಬದಲ್ಲಿ. ಅವರು ರೈತರ ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗಬೇಕು. ಸಂಬಂಧಪಟ್ಟ ನೀರಾವರಿ ಸಚಿವರಿಗೆ, ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು. ಸಚಿವರ ಒಂದು ಕೃಷಿ ಚಟುವಟಿಕೆ ಬಗ್ಗೆ ಗಮನ ಇದೆ. ಅವರು ಅನುಭವವುಳ್ಳವರು ಸಚಿವರು. ಅವರು ಈ ನಿಟ್ಟಿನಲ್ಲಿ ಸಭೆಯನ್ನು ಕರೆದು ಮೈಸೂರು ಜಿಲ್ಲೆಯಲ್ಲಿ ಸಚಿವರ ಜೊತೆಗೆ ರೈತ ಸಂಘಟನೆ ಮುಖಂಡರುಗಳನ್ನ ಕರೆದು ಈ ಭಾಗದ ತುರುಗನೂರು ಶಾಖೆಯ ರೈತರ ಜೊತೆಯಲ್ಲಿ ಒಂದು ಸಂವಾದವನ್ನು ಮಾಡಿ ನೀರು ಉಳಿಸುವ ಮುಖಾಂತರ ರೈತರ ಬೆಳೆಗಳನ್ನ, ಜಾನುವಾರುಗಳ ಅಂತರ್ಜಲವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಆ ಮುಖಾಂತರವಾಗಿ ಕೆಂಪೇಗೌಡ ಕೊಪ್ಪಲು, ಯಾಚೇನಹಳ್ಳಿ, ತುರುಗನೂರು ಶಾಖೆ ಎಲ್ಲ ಭಾಗದ ಹಳ್ಳಿಗಳ ರೈತರ ಜೊತೆಗೂಡಿ ಇವತ್ತೊಂದು ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕೂಡಲೇ ಈ ಮನವಿಯನ್ನು ಸ್ವೀಕರಿಸಿ AWE ಅವರು ಏನಿದ್ದಾರೆ ಇವರು ಇದರ ಬಗ್ಗೆ ಮೇಲಧಿಕಾರಿಗಳಿಗೆ, ಸಚಿವರಿಗೆ ತಿಳಿಸುವ ಮುಖಾಂತರ ಆ ಭಾಗಕ್ಕೆ ನೀರು ಉಳಿಸುವ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಬೇಕೇ ಬೇಕು.